ಬಿಜೆಪಿ ಸರ್ಕಾರ ಈ ಹಿಂದೆ 3 ರೈತ ವಿರೋಧಿ ನೀತಿಯನ್ನ ಜಾರಿಗೆ ತಂದಿದೆ. ಈ ಕಾಯ್ದೆಗಳನ್ನು ತಕ್ಷಣ ರದ್ದುಗೊಳಿಸಿ ಈ ಬಾರಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹೊರಡಿಸುವ ಬಜೆಟ್ ಕೇವಲ ಆಯವ್ಯಯವಾಗಿರಬಾರದು, ಸರ್ಕಾರದ ದಿಕ್ಸೂಚಿಯಾಗಲಿ ಎಂದು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಅಧ್ಯಕ್ಷ ಎಚ್.ಆರ್. ಬಸವರಾಜಪ್ಪ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದರು. ಸಿದ್ದರಾಮಯ್ಯ ಸರ್ಕಾರ 7ನೇ ತಾರೀಕು ಬಜೆಟ್ ಮಂಡನೆ ಮಾಡ್ತಾ ಇದೆ. ಅಧಿಕಾರ ಹಿಡ್ಕೊಂಡು 2 ವರ್ಷ ಆಯಿತು. 2 ವರ್ಷ ಬರೀ ಆಶ್ವಾಸನೆಗಳಲ್ಲೇ ರೈತ, ದಲಿತ ಮತ್ತು ಕಾರ್ಮಿಕ ಸಮಸ್ಯೆಗಳ ಬಗ್ಗೆ ಸುಮಾರು ಬಾರಿ ಚಳವಳಿ ಮಾಡಿದ್ದೀವಿ. ಸುಮಾರು 3-4 ಬಾರಿ ಭೇಟಿ ಮಾಡಿದ್ದೀವಿ ಮುಖ್ಯಮಂತ್ರಿಗಳನ್ನು. ಮೊನ್ನೆ ಫ್ರೀ ಬಜೆಟ್ ಮೀಟಿಂಗ್ನಲ್ಲೂ ಕೂಡ ಮುಖ್ಯಮಂತ್ರಿಗಳನ್ನು ನಾವು ಆ ಸಭೆಯಲ್ಲೂ ಕೂಡ ಭಾಗವಹಿಸಿದ್ವಿ. ಆದರೆ ಸಿದ್ದರಾಮಯ್ಯನವರು ಗ್ಯಾರಂಟಿ ಯೋಜನೆಗಳನ್ನು ಒಂದನ್ನು ಮಾತ್ರ ಅವರ ಪ್ರಣಾಳಿಕೆಯಲ್ಲಿ ಹೇಳಿದಂಗೆ ಅದು ಒಂದನ್ನು ಜಾರಿ ಮಾಡಿ ನುಡಿದಂತೆ ನಡೆದ ಸರ್ಕಾರ, ನುಡಿದಂತೆ ನಡೆದ ಸರ್ಕಾರ, ನುಡಿದಂತೆ ನಡೆದ ಸರ್ಕಾರ ಅಂಥೇಳಿ ಏನು ಎಲ್ಲ ಕಡೆನೂ ಕೂಡ ಹೇಳ್ತಾ ಇದ್ದಾರೆ. ಆದರೆ ರೈತರ, ದಲಿತರ, ಕಾರ್ಮಿಕರ ಸಮಸ್ಯೆಗಳನ್ನು ಒಂದೇ ಒಂದು ಅಂಶನೂ ಕೂಡ ತೀರ್ಮಾನ ಮಾಡಿಲ್ಲ ಸಿದ್ದರಾಮಯ್ಯನವರು. ಅದಕ್ಕೆ ಅವರಿಗೆ ಪ್ರಶ್ನೆ ಮಾಡ್ತಾ ಇದ್ದೀವಿ. ಮೊನ್ನೆ ಅವ್ರನ್ನ ಭೇಟಿ ಮಾಡಿ ಪತ್ರನೂ ಕೊಟ್ಟಿದ್ದೀವಿ, ಅಂತಿಮ ಎಚ್ಚರಿಕೆಯನ್ನು ಕೊಟ್ಟು ಬಂದಿದ್ದೀವಿ. ನೀವು ಕೊಟ್ಟ ಮಾತು ಉಳಿಸ್ಕೊಳ್ತೀರಾ? ಇಲ್ಲೇ ತನಕ ಬರೀ ಖಾಲಿ ಆಶ್ವಾಸನೆಗಳನ್ನ ಕಾಲ ತಳ್ಳಿ ಸಾಕು, ಸರ್ಕಾರದ ಸ್ಪಷ್ಟ ತೀರ್ಮಾನ ಹೊರಬರಬೇಕು ಅಂತಕ್ಕಂಥ ವಿಚಾರವನ್ನು ಗಟ್ಟಿ ಧ್ವನಿಯಲ್ಲಿ ಮುಖ್ಯಮಂತ್ರಿಗೆ ನಾವು ಹೇಳಿ ಬಂದಿದ್ದೀವಿ. ಬಜೆಟ್ ನಂತರ 7ನೇ ತಾರೀಕು ಬಜೆಟ್ ನಂತರ 12-13ರಲ್ಲಿ ಜನಪರ ಚಳವಳಿಗಳೆಲ್ಲ ಬಜೆಟ್ ಅಧಿವೇಶನವನ್ನು ನಾವು ಗಾಂಧಿ ಭವನದಲ್ಲಿ ಮಾಡ್ತಾ ಇದ್ದೀವಿ. ಏನು ಬಜೆಟ್ನಲ್ಲಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿದ್ರು, ಯಾವ ಸಮಸ್ಯೆಗಳನ್ನು ಬಗೆಹರಿಸಲಿಲ್ಲ, ಮುಂದೆ ನಾವು ಯಾವ ರೀತಿ ಹೋರಾಟ ರೂಪಿಸಬೇಕು, ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗಬೇಕು ಅಂತಕ್ಕಂಥ ವಿಚಾರವಾಗಿ ಚರ್ಚೆ ಮಾಡೋಕ್ಕೋಸ್ಕರ ಸಂಯುಕ್ತ ಕರ್ನಾಟಕ ಹೋರಾಟ ಕರ್ನಾಟಕದಿಂದ ನಾವು 12-13 ಬೆಂಗಳೂರಿನಲ್ಲಿ ಒಂದು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ನಾವಿವತ್ತು ಭಾಳ ಸೀಮಿತವಾಗಿ ಇದರಲ್ಲಿ ನಮ್ಮ ಸಮಸ್ಯೆ ಭಾಳಷ್ಟಿದ್ದಾವೆ. ನಾವು 32 ವಿಚಾರಗಳನ್ನು ರೈತ ಸಂಘದಿಂದ ಕೊಟ್ಟಿದ್ದೀವಿ, ದಲಿತ ಸಂಘದಿಂದ ಒಂದು 30-40 ವಿಚಾರ ಕೊಟ್ಟಿದ್ದಾರೆ, 20-30 ವಿಚಾರ ಕೊಟ್ಟಿದ್ದಾರೆ. ಕಾರ್ಮಿಕ ಸಂಘಟನೆಯಿಂದ 20-30 ವಿಚಾರಗಳನ್ನು ಅವರು ಬಜೆಟ್ ಅಧಿವೇಶನದಲ್ಲಿ ಅಥವಾ ಅವರವ್ರು ಕರೆದಾಗ ಕೊಟ್ಟಿದ್ದಾರೆ. ಆದರೆ ನಾವು ಸೆಲೆಕ್ಟ್ ಮಾಡ್ಕೊಂಡು ಈಗ ಆಯವ್ಯಯದಲ್ಲಿ ಈ ಬಜೆಟ್ನಲ್ಲಿ ಸೀಮಿತವಾಗಿ ಇದು ಆಗಲೇಬೇಕು ಅಂತಕ್ಕಂಥ 15-20 ವಿಚಾರಗಳನ್ನು, 12 ವಿಚಾರಗಳನ್ನು ಇವತ್ತು ನಾವು ಅವರಿಗೆ ಕೊಟ್ಟಿದ್ದೀವಿ ಅಂತಿಮವಾಗಿ. ಇವು ಆಗಲೇಬೇಕು ಅಂತ ಹೇಳಿ ಇವರು ಕೇಂದ್ರ ಸರ್ಕಾರ ತಂದಿದ್ದಂಥ 3 ರೈತ ವಿರೋಧಿ